ಅಯ್ಯೋ ಏನೋ ಹೇಳಾರಪ್ಪ ದಾಸರು ಅನ್ನೋದಲ್ಲ, ವಾಸ್ತವ ಸತ್ಯ, ಕಟು ಸತ್ಯವನ್ನೇ ದಾಸರು ಮಾತ್ರ ನಮ್ಗೆ ಹೇಳಲಿಕ್ಕೆ ಸಾಧ್ಯ. ಅದು ಮತ್ತೆ ದಾರಿಯಲ್ಲಿ ತಗೊಂಡು ಹೋಗುವಾಗ ಕೂಡ ಹೇಳ್ತಾರೆ, ಸುಡು ಮರಳಲ್ಲಿ ನಾವು ಚಪ್ಪಲಿಯಿಂದ ಒಂದು ಕ್ಷಣ ಎಲ್ಲಿಂದ ಇಲ್ಲಿಗೆ ಬರಲ್ಲ ಅಂಥದ್ದಲ್ಲಿ ಮರಳಲ್ಲಿ ಸುಡೋ ಮರಳಲ್ಲಿ ಎಳ್ಕೊಂಡು ಹೋಗ್ತಾರಂತೆ. ಹಾಗಾದರೆ ಏನು ಈ ದೇಹನ ಅಂದರೆ ಈ ದೇಹ ಆಗಲೇ ನಮ್ಮ ಪಂಚಭೂತದಲ್ಲಿ ಲೀನಾಗಿರ್ತದೆ. ನಮಗೆ ಯಾತನ ಶರೀರವನ್ನು ಕೊಟ್ಟು ಯಮ ಭಟ್ರು ತಗೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ಪ್ರಸನ್ನ ವೆಂಕಟದಾಸರ ಸೇವೆ ಮಾಡಿದಾಗ ಅಂಥ ಭಯ ಇಲ್ಲ, ಯಮನಾಳುಗಳ ಭಯ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಮುಟ್ಟದ್ರಿ ಹರಿದಾಸರ ಅಂತ ಹೇಳಿದ್ರೆ ಯಮನ ಪ್ರಸನ್ನ ವೆಂಕಟದಾಸರ ಸೇವೆ ಮಾಡಿದವರು ಅವರೆಲ್ಲ ಕಾಯ್ತಾ ಇರ್ತಾರೆ, ಇವರು ನನ್ನವರು ಅಂತ. ನಿನ್ನವ ಶ್ರೀನಿವಾಸ ಅಂತ ಅವ್ರು ಹೇಳಿದ್ರೆ ನಾವು ನಿನ್ನವ ದಾಸರು ಅಂತ ಹೇಳ್ದಂಗೆ ಆ ರೀತಿ ನೋಡಿದಾಗ ಮತ್ತು ದಾರಿಯಲ್ಲಿ ಯಾತನ ಶರೀರ ಯಾವ ರೀತಿ ಅನುಭವಿಸಿದೆ ಪ್ರತಿಯೊಂದು ನೋಡಿ ನಮಗೆ ಗೊತ್ತಿಲ್ಲದ ಆ ಗೊತ್ತಿರಲಾರ ವಿಷಯವನ್ನು ಹೇಳ್ತಾ ಇದ್ದಾರೆ. ಈ ಬದುಕಿನೊಳಗಿನ ಒಂದು ವಾಸ್ತವತೆ, ಅರಿಯದ ವಾಸ್ತವತೆ ಇದು, ನಮಗೆ ಅರಿಯದ ಸತ್ಯವನ್ನು ನಮ್ಮ ಮುಂದೆ ಚಿತ್ರಣ ಮಾಡ್ತಾ ಇದ್ದಾರೆ. ನಾಲಿಗೆ ಒಳಗೆ ನೀರು ಕೂಳೆಂದಳುವಾಗ ಹಾಲು ಶಾಲೆ ಓದನವೆಲ್ಲೋ, ಮ್ಯಾಲೆ ವೈತರಣಿ ಸ್ನಾನ ಮಾಡೋಕ್ಕೆ ಕಾಲಕ್ಕೆ ಅಭ್ಯಂಗನವೆಲ್ಲೋ, ಕಾಲನ ದೂತರಿಗೆ ಕೊಟ್ಟು ಉಳಿವಿನೆಂದರೆ ಕೂಳಿದ ಧನ ದೂರ ಆಯಿತಲ್ಲೋ, ಕಾಲಕ್ಕೆ ನಿಜ ಪಂಕ್ತಿ ಭೋಜನ ಸುಖ ಬ್ಯಾಳೆ ತಪ್ಪಿ ತನ್ನವೆಲ್ಲೋ. ನೋಡ್ರಿ ದಾರಿಯೊಳಗೆ ಅದಕ್ಕೆ ಪಾತ್ರೆಯೇ ಕಟ್ಕೊಂಡು ಹೋಗ್ರಿ ಅಂತ ಮೊದಲನೇ ಸಾಲಿನಲ್ಲಿ ಹೇಳಿದ್ದು ಏನಂದ್ರೆ ಬುದ್ಧಿ ಕಟ್ಕೊಂಡು ಹೋಗ್ರಿ. ಏನು ಬುದ್ಧಿ ಅಂದರೆ ಧರ್ಮದ ಬುದ್ಧಿ. ಈ ಸ್ಥೂಲನ ನಮ್ಮ ಜೊತೆಗೆ ಏನೂ ಬರೋದಿಲ್ಲ, ಅದಕ್ಕೆ ಧರ್ಮದ ಬುದ್ಧಿ ಮಾತ್ರ ನಮ್ಮ ಜೊತೆ ಕಟ್ಕೊಂಡು ಹೋಗಬೇಕು. ನಾಲಿಗೆ ಒಳಗೆ ದಾರಿಯಲ್ಲಿ ನೀರು ಕೊಡಲ್ಲ ಅಂತೆ, ಊಟ ಹಸಿವು ಕೊಡ ಅಂದರೆ ಹಸಿವಿ ಕೊಡಲ್ಲ, ಆ ರೀತಿ ಅನ್ನ ಕೊಡಲ್ಲ. ಇಲ್ಲಿ ನಾವಿದ್ದಾಗ ಹಾಲು ಅನ್ನ ಶಾಲೆದನ್ನ ಒಳ್ಳೆ ಭಕ್ಷ್ಯ ಭೋಜ್ಯ ಪಾಯಸ ಪರಮಾನ್ನಗಳು ಊಟ ಮಾಡ್ತಾ ಇರ್ತೀವಿ. ಮ್ಯಾಲೆ ವೈತರಣಿ ಸ್ನಾನ ಮಾಡೋದು ಅಭ್ಯಂಗನ ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ವೈತರಣಿ ಸ್ನಾನ ಅಂತ. ವೈತರಣಿ ನದಿ ಅಂತಂದರೆ ಹೇಳ್ತಾರೆ ಅದು ದಾಟಬೇಕಾದ್ರೆ ಕೀವು ಮಲ ಮೂತ್ರ ರಕ್ತಗಳಿಂದ ತುಂಬಿದಂಥ ನದಿ. ಅದಕ್ಕೆ ನಾವೇ ಗೋದಾನ ಮಾಡಿದ್ರೆ ಮಾತ್ರ ವಿತರಣ ಅಂತ, ಅದಕ್ಕೆ ವೈತರಣಿ ಅಂತ. ವಿತರಣ ಅಂದರೆ ಗೋದಾನ ಅಂತ ಅರ್ಥ. ಆ ಗೋದಾನ ಮಾಡಿದ್ರೆ ಮಾತ್ರ ಆಕಳ ಬಾಲ ಹಿಡ್ಕೊಂಡು ನಮ್ಮ ಹಿರಿಯರು ಯಾರು ನಮ್ಮ ಇವರು ಹೋಗಿರ್ತಾರೋ ಮೃತರಾಗಿರ್ತಾರೋ ಅವರಿಗೆ ಒಂದು ವೈತರಣಿ ನದಿಗೆ ದಾಟ್ಲಿಕ್ಕೆ ಅನುಕೂಲ ಆಗ್ತದೆ, ಅದರಲ್ಲಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಗೋದಾನದ ಜೊತೆ ಕರ್ಚ ಚಾಂದ್ರಾಯಣ ಮುಂತಾದ ಅನೇಕ ವ್ರತಗಳು, ಏಕಾದಶಿ ವ್ರತ ಮುಂತಾದ ಅನೇಕ ವ್ರತಗಳು ಮಾಡಿದರೆ ಮಾತ್ರ ಅದು ದಾಟಿ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಮೇಲೆ ಈ ನರಕದಲ್ಲಿರೋ ಗೋಳು, ಜೀವಿ ಗೋಳು ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ಇಷ್ಟಾಗಿಯೂ ಇದು ಯದ್ಯಪಿ ನರಕ ಅಂದರೆ ಏನು ಅಂತಂದರೆ ನಮಗೆ ಗರ್ಭಾವಾಸವೇ ನರಕ. ಸಣ್ಣ ಒಂದು ಗರ್ಭದ ಕೂಡಿಯಲ್ಲಿ ನಮಗೆ ಬೇಕಾಗಿರೋ ಚಿಕ್ಕ ಒಂದು ಸ್ಥಳದಲ್ಲಿ ಕೂತು ನಮ್ಮ ಮಲಮೂತ್ರವನ್ನು ನಾವೇ ತಿಂದು ಬೆಳೆದಿರ್ತೀವಿ. ಅವಾಗ ಏನಿರ್ತದೆ ಎಚ್ಚರಿಕೆ, ಇನ್ನು ನಾನು ಹೋಗಿ ಸ್ವಾಮಿ ಬರೀ ಕೇವಲ ನಿನ್ನ ನಾಮಸ್ಮರಣೆ ಮಾತ್ರ ಮಾಡ್ತೀನಿ, ನಾನು ಯಾವ ಐಹಿಕ ವಿಷಯಗಳಿಗೆ ಸುಖ ಕಡೆ ಹೋಗಲ್ಲ, ನಾನು ಕೆಟ್ಟದ್ದು ಮಾಡಲ್ಲ, ಪರಧನ ಪರಸತಿ ಯಾವುದೂ ನೋಡಲ್ಲ, ಎಲ್ಲ ವಿಚಾರ ಮಾಡ್ತಾ ಇರ್ತದಂತೆ ಜೀವ. ಬಂದ ತಕ್ಷಣ ಭೂಮಿಗೆ ಬಿದ್ದ ತಕ್ಷಣ ಮುಗಿದು ಹೋಯಿತು. ಮತ್ತೆ ಮಾಯಾ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿತ್ತು ಅಷ್ಟೇ, ಬೇರೆ ಯಾವುದು ನಮಗೆ ಪರಿಜ್ಞಾನಕ್ಕೆ ಬರಲ್ಲ. ನಾನು ಬಿಟ್ಟು ಹೆಂಗೆ ಹೋಗಲಿ, ಇಂಥ ಸಂಸಾರ ಬಿಟ್ಟು ಹೆಂಗೆ ಹೋಗಲಿ, ನಾಳೆ ನನಗೆ ಗೊತ್ತಿಲ್ಲ ಅಂತಕ್ಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ನಮಗೇನೋ ನಾಳೆ ಏನೋ ಅದಂದರೆ ಬಿಡ್ತಾರೆ ಸ್ವಾಮಿ, ಬಿಡಲ್ಲ. ಆದರೂ ಕೂಡ ಮುಂದೆ ಹೇಳ್ತಾರೆ 5ನೇ ನುಡಿಯಲ್ಲಿ, ಕಷ್ಟಿಸಿ ಬಳಲುವೆ ಹಾಯಂದಳಲುವೆ ಇಷ್ಟ ನೆಂಟರು ಹೋದರೆಂತ, ಮುಷ್ಟಿ ಕುಠಾರ ಪ್ರಹಾರ ನೋಡು ನಿನ್ನೆ ವರಿಷ್ಠ ತಾನು ನಿಂತಿದ್ದೆತ್ತ, ಶಿಷ್ಟರ ನೋಡದೆ ಸತ್ಕಾರ ಮಾಡದೆ ನಿಷ್ಠೂರು ನುಡಿದೆ ಪ್ರಮತ್ತ, ಕೃಷ್ಣನಾಮ ಎಂದು ಕಡೆಗಾಣಲರಿಯೇ ಎಳ್ಳಷ್ಟು ಪುಣ್ಯ ಇಲ್ಲ. ಅಂದರೆ ಇದ್ದಾಗ ಯಾರಿಗಾದರೂ ಶಿಷ್ಟರು ನೋಡಿ ಸತ್ಕಾರ ಅಂದರೆ ದೊಡ್ಡವರಿಗೆ ನೋಡಿ ಸತ್ಕಾರ ಮಾಡಿ, ಅತಿಥಿ ಸತ್ಕಾರ ಮತ್ತು ಹಸ್ತು ಬಂದವನಿಗೆ ನಾವು ಅನ್ನ ದಾನಾದಿಗಳು ನೀರು ಮುಂತಾದವನ್ನು ಕೊಡದೆ ಹೋದರೆ ನಮಗಲ್ಲಿ ಎಲ್ಲಿ ಸಿಗಬೇಕು? ಅದಕ್ಕೆ ಹೇಳ್ತಾರೆ, ದುಸ್ಸಹೋ ನರಕೋ ವನ್ಹಿ ದುಸ್ಸಹ ಯಮಕೀಕರಃ ವಿಷಮಶ್ಚಾಂತಕಪತಃ ಪ್ರೇತತ್ವಂ ಚಾತಿ ಧಾರುಣಂ. ಇಂಥ ಒಂದು ಶರೀರವನ್ನು ನರಕದ ತಾಪ ಅಂದರೆ ಅತಿ ದುಸ್ಸಹವಾದದ್ದು. ಒಂದೊಂದು ಪಾಪಕ್ಕೆ ನಮಗೆ ಇದರಲ್ಲಿ ನಾವು ಮಹಾಭಾರತದಲ್ಲಿ ಕೂಡ ನೋಡ್ತೀವಿ, ಉಮಾಮಹೇಶ್ವರ ಸಂವಾದದಲ್ಲಿ ಅನುಶಾಸನ ಬರೋದನ್ನು ಕೂಡ ಹೇಳ್ತಾರೆ. ಅವು ಯಾಕೆ ಅವೆಲ್ಲ ಹೇಳ್ತಾರೆ, ನಾವು ಹೆಚ್ಚಾಗಿ ಅದ್ರ ಕಡೆ ಟಚ್ ಮಾಡಿಲ್ಲ ಅನ್ನೋದಕ್ಕೆ ನಮ್ಗೆ ಗೊತ್ತಾಗಲ್ಲ. ಯಾವ್ಯಾವ ಪಾಪ ಯಾವಾಗ ನಾವು ಏನು ಮಾಡ್ತೀವೋ ಅದಕ್ಕೆ ಪಾಪಗಳನ್ನು ಕೂಡ ಹೇಳ್ತಾರೆ. ಯಾವನು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡ್ತಾನೋ ಅವನಿಗೆ ಏನಂತಂದರೆ ಉಕ್ಕಿದ ಕೆಂಟದ ಒಂದು ಕಂಬಕ್ಕೆ ಅಪ್ಪಿಕೊಳ್ಳಿಕ್ಕೆ ಆಜ್ಞೆ ಮಾಡ್ತಾನಂತೆ, ಯಮಭಟ್ರ ಆಜ್ಞೆ ಮಾಡ್ತಾನಂತೆ. ಇಲ್ಲದೆ ಹೋದರೆ ಅದಕ್ಕೆ ಚಾಟಿಲಿಂದ ಹೊಡಿತಾರಂತೆ. ಈ ರೀತಿ ಪ್ರತಿಯೊಂದು ಶಿಕ್ಷೆಗಳು ಇಂದ್ರಿಯ ಜನ್ಯನೇ ಸುಖ, ಅದೇ ಮನುಷ್ಯರ ಮೇಲು ಅಂತ ನಾವೇನು ಇರ್ತೀವಲ್ಲ, ಧರ್ಮದ ಸೂಕ್ಷ್ಮತೆಗಳನ್ನು ಪುಣ್ಯ ಪಾಪಗಳ ಬಗ್ಗೆ ನಮ್ಗೆ ಅರಿವಿಲ್ಲದನ್ನು ಪ್ರತಿಯೊಂದನ್ನು ಇವರು ದಾಸರಾಯರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಇಲ್ಲಿ ಏನು ಮುಖ್ಯವಾಗಿ ಇಲ್ಲಿ ಅಂತಂದರೆ
ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರ ಶತದಾಭೇದ ಮಾಯಾತಿ ಗಿರಿವ್ರಜ ಹತೋ ಯತಃ. ನಾಮಸ್ಮರಣೆ ಅಜಮಿಳನ ಕಥೆ ಕೇಳ್ತೀವಿ ನಾವು. ಭಗವಂತನ ನಾಮಸ್ಮರಣೆಯಿಂದ ಪಾಪ ಕಳ್ಕೊಂಡ ಅಂತ. ಅದು ಈ ಯಮಭಟ್ರು ಬಂದ್ರೂ ಅವನು ತೊಗೊಂಡೋಗ್ಲಿಲ್ಲ. ವಿಷ್ಣು ದೂತರು ಬಂದರು. ಯಾಕೆ ಅಂದರೆ ನಾಮಸ್ಮರಣೆ. ಕೃಷ್ಣ 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 ಎಂದು 3 ಬಾರಿ ನೆನೆಯರು. ನಾಮಸ್ಮರಣೆಯಲ್ಲಿ ಇದ್ದು ಅಂತ ಹೇಳ್ತಾರೆ. ಕೆಂಡ ಕಾಣದೆ ಮುಟ್ಟಿದರು ಕಂಡು ಮುಟ್ಟಲು ದಯಿಸದಿಪ್ಪದೆ ಪುಂಡನಿಗೆ ದಳಾಯ ತಾಕ್ಷಣ ವಿಮಲ ಪದ್ಮ ಮಂಡುಣಿಗಳೆಂದೆನಿಪ್ಪದೆ. ಅವ್ರು ನೋಡಿದ ತಕ್ಷಣವೇ ಅಂಜಿ ಹೋಗ್ತಾರಂತೆ ಯಮಭಟ್ರು. ಅದಕ್ಕೆ ಯಾವತ್ತೂ ನಾಮಸ್ಮರಣೆಗೆ ಬಹಳ ಮಹತ್ವವನ್ನು ಕೊಟ್ಟಾರೆ. ನಾಮಸ್ಮರಣೆ ಮಕ್ಕಳ ಆಡಿಸುವಾಗ ಮಡದಿಯೊಳಕ್ಕರನೆಲ್ಲ ಈ ರೀತಿ ಅನೇಕ ನಾವು ಜಗನ್ನಾಥದಾಸ ಹೇಳಿದಂಥ ನುಡಿಗಳನ್ನು ತಗೊಂಡ್ರೆ ನಾಮಸ್ಮರಣೆಗೆ ಬಹಳ ಮುಖ್ಯ ಕೊಟ್ಟಾರೆ. ನಾಮಸ್ಮರಣೆ ಅಂದರೆ ಏನು? ನಾವು ಒಮ್ಮೆ ಕೃಷ್ಣ ಕೃಷ್ಣ ಅಂದರೆ ಆಯ್ತೇನೋ ಇಲ್ಲ. ನಮ್ಗೆ ಅದರ ಸತತವಾಗಿ ಸಂತತಂ ಚಿಂತೆ ಅನಂತಂ ಅಂತ್ಯಕಾಲೇ ವಿಶೇಷತ. ಅಂತ್ಯಕಾಲದಲ್ಲಿ ನಮ್ಗೆ ಅವ್ರು ಸ್ಮರಣೆ ಬರಬೇಕಾದ್ರೆ ನಾವು ಸಾಧನೆ ಹಾದಿಯಲ್ಲಿರಬೇಕು, ಸತ್ಸಂಗ ಬೇಕು. ಅದಕ್ಕಾಗಿ ನಾವು ಸಾಕಷ್ಟು ಏನಂತಾರೆ ಪ್ರಿಪ್ರೇಷನ್ಸ್ ಇರಬೇಕು. ಒಂದು ಅಡುಗೆ ಮಾಡಬೇಕಾದ್ರೆ ನಾವೆಲ್ಲ ಹೆಣ್ಮಕ್ಳು ಏನೇನೋ ಪ್ರಿಪ್ರೇಷನ್ ಮಾಡಿ ಯಾವುದೇ ಒಂದು ಸಾಧನೆ ಅನ್ನೋದು ಸುಮ್ಮನೆ ಬರೋದಿಲ್ಲ. ಅದರ ಜೊತೆಗೆ ಮುಂದೆ ಜೀವದ ಒಂದು 7ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಮನುಷ್ಯನ ಶರೀರ ನೀನಾರಿಗಾದೆ ಎಲೆ ಮಾನವ ಅಂತ ಒಂದು ಗೋವಿನ ಹಾಡಿನಲ್ಲಿ ಬರ್ತದೆ. ಅದರಂತೆ ಸುಟ್ಟರೆ ಹಿಡಿ ಬೂದಿ, ಕೆಟ್ಟರೆ ಕ್ರಿಮಿಕಾಯ, ಇಟ್ಟರಿರೋದು ವಾಯುವಿರದೆ, ಹುಟ್ಟಿಸು ಜನ್ಮದೆ ಜಾಣರಾಗದೆ ಬುಧರಟ್ಟುವರೆ ದಿವಸ ಬರಿದೆ, ಇಟ್ಟಣಿಸಿದ ಭಾವಗತ ಸುಖ ದುಃಖ ಉಂಡುಂಟು ರಾಮನಲ್ಲಿ ಮನವಿರದೆ, ಕಟ್ಟ ಕಡೆಯಲ್ಲಿ ನರಕ ಅಂಬುದು ಉಚಿತವೆಲ್ಲ ದಿಟ್ಟನಾಗು ಮಾಯೇಜರು. ನಮಗೆ ಇದನ್ನು ಬಿಟ್ಟು ಬರ್ರಿ, ಮಾಯಾ ಸಂಸಾರದಲ್ಲಿ ಮಮತೆ ಇಟ್ಟಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಸುತ್ತಲೇ ಹಿಡಿ ಬೂದಿ, ಏನು ದೇಹ ನಮ್ಮದು ಮತ್ತು ಅಸ್ಥಿ ಇದು ನದಿಗೆ ಹಾಕ್ತಾರೆ, ಬೂದಿ ತೊಗೊಂಡು ಬರ್ತಾರೆ. ಇಷ್ಟೇ ಅದೆಲ್ಲವನ್ನು ಹೇಳ್ತಾರೆ. ಇಟ್ಟರೆ ಕೆಟ್ಟರೆ ಕ್ರಿಮಿಕಾಯ. ಕೆಲವು ಕಡೆ ಪದ್ಧತಿ ಇದೆ, ಆ ಶರೀರವನ್ನು ಸುಡೋಲ್ಲ. ಅದನ್ನೇನು ಮಾಡ್ತಾರೆ ಪಾರ್ಸಿ ಜನ ಎಲ್ಲ ಕ್ರಿಮಿಕೀಟಗಳು ತಿನ್ನಲಿ, ಅದೇ ದೇಹ ತಿಂದೆ ಸಾಯ್ಬೇಕು. ಮುಂತಾದ ಪಕ್ಷಿಗಳಿಗೆ ಇಟ್ಬಿಡ್ತಾರಂತೆ ಅಂಥದ್ದು. ಮತ್ತು ಕೆಲವರು ಹೂರು ಬಿಡ್ತಾರೆ, ಅವು ಎಲ್ಲ ಕೆಟ್ಟು ಹೋಗ್ತದೆ ಹೊರತಾಗಿ. ಅದು ಹೇಳ್ತಾರೆ ಇಲ್ಲಿ ಇಟ್ಟರಿರೋದು ವಾಯುವಿರೋದೆ. ಅಂದರೆ ವಾಯುದೇವರಿದ್ರೆ ಮಾತ್ರ ಈ ಶರೀರ, ಇರಲಿದ್ರೆ ಗುಣಪನೆ ಎಂದು ಅರಿತು ಇದನ್ನು ಉಪೇಕ್ಷಿಸರು, ಅರಿತು ಬೆಳೆವೆಂದು ಬೇಳುವರು ಬುಧ ಜನ ಅಂತ ನಮ್ಮ ಮೊದಲು ನಮ್ಗೆ ಹೇಳಿದಾಗೆ. ಅದಕ್ಕೆ ಹುಟ್ಟಿಸು ಜನ್ಮದೇವ. ಹುಟ್ಟಿದ್ಯಾಕೆ? ಭಗವಂತ ನಮಗೆ ಕ್ರೀಡೆಗೋಸ್ಕರ ಅವರವರ ಗತಿ ನೀಡೋಗೋಸ್ಕರ ನಮ್ಮನ್ನು ತಂದದ್ದು ಸುಮ್ಮನೆ ಸೃಷ್ಟಿಗೆ ತಂದಿಲ್ಲ. ಕ್ರೀಡೆ ಅಂದ್ರೆ ಅರ್ಥ ಆಟ ಆಡ್ಲಿಕ್ಕೆ ಅಂತ ಅರ್ಥ ಅಲ್ಲ. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಈ ರೀತಿ ಮಾಡಿ ನೋಡ್ರಿ ಅಂತ ನಮಗೆ ನಾನಾ ರೀತಿ ಪರೀಕ್ಷೆಗಳು ಕೊಡುತ್ತಾನೆ. ಅವನ ಸವಾಲುಗಳನ್ನು ಎದುರಿಸಿ ನಾವು ಗೆದ್ದಾಗ ಮಾತ್ರ ನಮ್ಮ ಸಾಧನೆ ಆಗ್ತದೆ. ಅದಕ್ಕೆ ಅವರವರ ಗತಿ ನೀಡಲೋಸೋದು ಅಂತಂದರೆ ನಮಗೆ ಮೋಕ್ಷಕ್ಕೆ ತೊಗೊಂಡು ಹೋಗಬೇಕಾಯಿತು ಅಂತಂದರೆ ಸುಮ್ಮನೆ ನೀವು ಮೋಕ್ಷಕ್ಕೆ ಬಾ, ನೀ ಅಂದಂಥ ಮಸಿಗೆ ಹೋಗು, ನೀವು ಸಾಂತಾನಿಕ ಲೋಕದಾಗ ಈ ರೀತಿ ಬೈಫರ್ಕೆಟ್ ಮಾಡೋದಿಲ್ಲ. ನಮ್ಮ ಸಾಧನೆಯ ಒಂದು ಕರ್ಮಗಳನ್ನು ಯಾವ ರೀತಿ ನಾವು ಮಾಡ್ತೀವೋ ಅದರ ಪುಣ್ಯ ಪಾಪದ ಒಂದು ಅಳತೆ ಮಾನ ಏನಂತಂದ್ರೆ ನಮ್ಮ ಯಮಭಟ್ರ ಚಿತ್ರಗುಪ್ತರಿಗೆ ಮಾತ್ರ ಗೊತ್ತಿರ್ತದಂತೆ. ಅದಕ್ಕೆ ನಾವು ಯಾವುದೇ ಕರ್ಮ ಮಾಡಿದ್ರು ಕೂಡ ನಾವು ಭಾಳ ಪ್ರಜ್ಞೆಯಿಂದ ಇರಬೇಕು. ಇದು ಅತ್ಯಂತ ಸೂಕ್ಷ್ಮ ವಿಚಾರ ಅನ್ನೋದನ್ನು. ಅದಕ್ಕೆ ನರಕ ಕಟ್ಟ ಕಡೆಗೆ ಇಷ್ಟು ಮಾನವ ಜನ್ಮ ದೊಡ್ಡದು. ಇಲ್ಲಿ ಬಂದಾಗ ಸಾಧನೆ ಮಾಡಿದ್ರೆ ಕೊನೆಗೆ ನರಕ ಉಂಡಬೇಡ. ಅದಕ್ಕೆ ನರಕ ಎಂಬುದು ಉಚಿತವಲ್ಲ, ದಿಟ್ಟನಾಗು ಮಾಯೆ ಮಾಯೆಯನ್ನು ಜರಿದು ನೀನೇನು ಮಾಡು. ಅದಕ್ಕೆ ಹೇಳ್ತಾರೆ ಯಮಧರ್ಮ ಕೂಡ ಮಾಡಿ ಶ್ಲೋಕ ಇದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರೇ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಯಮಧರ್ಮ ಹೇಳ್ತಾನೆ, ಇಷ್ಟು 16 ನಾಮಗಳನ್ನು ಯಾಕೆ ನೀನು ಜಪಿಸಲಿಲ್ಲ? ಬ್ರಹ್ಮದೇವರು ಕೇಳ್ತಾನಂತ, ನಿನ್ಗೆ ಸೃಷ್ಟಿಗೆ ತಂದಿದ್ದೆ, ನಾಲಿಗೆ ಕೊಟ್ಟಿದ್ದೆ, ಕಪ್ಪೆಯಂತೆ ಒಡಗುಡ್ತಾ ಮಂದಿ ಲೋಕವಾರ್ತೆ ಮಾತಾಡಿದಿ, ಗ್ರಾಮ್ಯ ಓಪರಮೆ ಮಾಡಿದಿ, ಇದನ್ನೆಲ್ಲ ಮಾಡ್ತಾ ನೀನು ಯಾಕೆ ಕಾಲ ಕಳೆದಿ? ನಾರಾಯಣ ಅಚ್ಯುತ ಅನಂತ ಆದಿಕೇಶವ ಯಾಕೆ ಅನ್ನಲಿಲ್ಲ ನೀನು? ಗೋವಿಂದ ನಾಮಸ್ಮರಣೆ ಮಾಡಿದರೆ ಈಗ ಗುರುಗಳು ಹೇಳಿದರು ತೂಲ ರಾಶಿಗಳ ಅನ್ನಲ್ಲ ಪೊಕ್ಕಂತೆ ಅಂತ. ಆ ರೀತಿ ಅದನ್ನೇ ಸೇಮ್ ಅದು ಕೃಷ್ಣಾಮೃತ ಮಹಾರಣವದ ಒಂದು ಇದನ್ನೇ ದಾಸರಾಯರು ಕೂಡ ನಮಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ನರಸಿಂಹ, ವೃಷಿಕೇಶ, ಪುಂಡರೀಕಾಕ್ಷ ಅಂತ ಈ ರೀತಿ ಯಾಕೆ ನೀನು ಸ್ಮರಣೆ ಮಾಡಲಿಲ್ಲ? ಸ್ಮರಣೆ ಮಾಡು ಅನ್ನೋದನ್ನು ದಿಟ್ಟನಾಗಿ ಮಾಯೆ ಜರಿದು ನೀನು ಭಗವಂತ ನಾಮ ಸ್ಮರಣೆ ಮಾಡು. ನಿತ್ಯ ನೈಮಿತ್ಯ ಕಾಮ್ಯಾದಿ ಸತ್ಕರ್ಮ ಮತ್ತೆ ತಿಳಿದು 8ನೇ ನುಡಿಯಲ್ಲಿ ಹೇಳ್ತಾರೆ. ನಿತ್ಯ ನೈಮಿತ್ಯ ಕಾಮ್ಯಾದಿ ಸತ್ಕರ್ಮ ಮತ್ತೆ ತಿಳಿದು ನಡೆ ಆತ್ಮ ಹತ್ಯವ ಸತ್ಯ ಅನವ್ಯ ದೂತ ಜನ ಸಖ್ಯ ಪರವಿತ್ತದ ಅಂಜಿಕೆ ಇರಲಾತ್ಮ. ನೋಡಿ, ಪರವಿತ್ತ ಪರಧನಿ ಪರಸತಿ ಪರಮನಿ ಹೇಳ್ತಾರಲ್ಲ, ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹೇಳಿ ಪರಸತಿ ಪರಧನಕ್ಕೆ ನೀನು ಬೀಳಬೇಡ ಅಂತ ಎಚ್ಚರಿಕೆ ಮಾತು ಕೊಟ್ಟರು ಶ್ರೀಧ ವಿಠಲರಿಗೆ ಪ್ರಾಣೇಶಾಸ್ತ್ರ. ಆ ದೃಷ್ಟಿಯಿಂದ ಒಂದೇ ಒಂದು ದೇವರನಾಮದಿಂದ ಬದಲಾವಣೆ ಆಯಿತು ಅವ್ರ ಹತ್ರ. ಜೀವಿ ಯೋಗ್ಯತೆಯೂ ಬೇಕು. ಸುಮ್ಮನೆ ಒಂದು ಹಾಡಿನಿಂದ ಕೇವಲ ಆಗೋದಿಲ್ಲ. ಯಾವುದೇ ಒಂದು ನಾವು ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಭಗವಂತನ ಅನುಗ್ರಹವೇ ಇರಬೇಕು, ಮತ್ತು ಜೀವಿಯಲ್ಲಿ ಯೋಗ್ಯತೆ ಇರಬೇಕು. ಅದ್ರ ಜೊತೆಗೆ ಏನಂತಂದರೆ ನಮ್ಮ ಹತ್ರ
ಬಹಳಷ್ಟು ಏನಂತಾರೆ ಪೂರ್ಣ ಪ್ರಮಾಣದ ಪ್ರಯತ್ನ ಬೇಕು, ಮುಖ್ಯವಾಗಿ ಪ್ರಯತ್ನನೂ ಬೇಕು. ನಾನು ಸುಮ್ಮನೆ ಮನೇಲಿ ಕೂತ್ರೆ ಯಾವುದು ಸಾಧ್ಯನೇ ಆಗಲ್ಲ. ಆ ರೀತಿ ಪ್ರತಿಯೊಂದನ್ನು ನಾವು ಮಾಡಬೇಕಾಯ್ತು ಅಂದ್ರೆ ಮನಸ್ಸಿಟ್ಟು ಮುಂದಕ್ಕೆ ಕರ್ತವ್ಯಗಳು ಮಾಡಬೇಕಂತ ಹೇಳ್ತಾ ನಿತ್ಯ ನೈಮಿತ್ತಿಕ ಕಾಮ ಈಗ 3 ಕರ್ಮಗಳನ್ನು ಸರಿಯಾಗಿ ಮಾಡಿಕೊಂಡು ತಿಳಿದು ನಡೆದು ಮತ್ತೆ ಹೇಳ್ತಾರೆ ಕರ್ತೃ 3 ಅವತಾರಿ ಪೂರ್ಣಬೋಧಾಚಾರ ಭೃತ್ಯನಾಗಿ ಬಾಳಾತ್ಮ. ವಾಯುಮತವನ್ನೇ ನಮ್ಮ ಹರಿಸರ್ವೋತ್ತಮ ವಾಯುಜೀವೋತ್ತಮ ತಾರತಮ್ಯ ಪಂಚಭೇದ ಜ್ಞಾನವನ್ನು ತಿಳಿದು ನೀನು ನಡೆದು ಮಾಡಿದರೆ ಭಗವಂತ ಏನು ಮಾಡ್ತಾನೆ ಅಂತಂದರೆ ನನ್ನವರು ಅಂತ ಬರ್ತಾನೆ. ಎಟ್ಟೆತ್ತ ನೋಡಲು ಬೆನ್ನ ಬೆಳೆದ ಕಾವು ಪ್ರತ್ಯಕ್ಷನಾಗಿ ಪರಮಾತ್ಮ ಅಂತ ನೋಡಿರಿ. ದಾಸರ ಮಾತು ಸುಳ್ಳಲ್ಲ, ಯಾಕಂದರೆ ಅವರು ಅನುಭವದ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಭಗವಂತ ಪ್ರತ್ಯಕ್ಷನಾಗ್ತಾನೆ ನಾವು ಈ ರೀತಿ ಮಾಡಿದರೆ ನಿತ್ಯ